ನೆಮ್ಮದಿ ಇದ್ವಲ್ಲ ಸರ್. ಈ ಕಾರಣಾಂತರದಿಂದ ಆ ಘಟನೆ ನೋಡಿದ್ರೆ ಸರ್, ಆ ವೆಹಿಕಲ್ ವೈರ್ ಲೆಕ್ಕಾಚಾರದಲ್ಲಿ ಇವರೇ ಒಂದು ಸೈಡಲ್ಲಿ ಕುಣಿತಾವ್ರೆ, ಆ ಗಾಡಿ ಒಂದು ಸಲ ಬಂದಿದೆ, ಆಕಸ್ಮಿಕ ಬೈಕ್ ಬಂದಿದೆ, ಆ ಬೈಕ ಕಾಪಾಡೋಕೆ ಹೋಗಿ ಇವನು ಬ್ಯಾರಿಕೇಡ್ ಹಾರಿ ಇವ್ರ ಮೇಲೆ ಬಂದಿರ್ತಕ್ಕಂಥದ್ದು. ಅಲ್ಲಿ ಬೇಜವಾಬ್ದಾರಿ ಜಾಸ್ತಿ ಇತ್ತು. ಮತ್ತು ಅಲ್ಲಿ ಏನಾಗಿತ್ತು ಅಂದರೆ ಸಿಮೆಂಟು ಇದು ಕಟ್ಟಬೇಕು, ಏನು ಹೇಳಿ ರಿವೆಂಟ್ರ್ ಕಟ್ಟಬೇಕು. ಇವರು ಅಲ್ಲಿ ನಮಗೆ ಹೋಗೋಕೆ ಬರೋಕಲ್ಲಿ ನಿಂತ್ಕೊಂಡ್ರೆ ಕಾಣಲ್ಲ, ಅವ್ರಿಗೆ ಕಂಬಿ ಹಾಕ್ಬಿಟ್ಟಿದ್ದಾರೆ. ಅಲ್ಲಿ ತುಂಬ ಆಯ್ತಾ ಇರ್ತದೆ ಸರ್ ಅಲ್ಲಿ. ಆದರೂ ಅವ್ರಿಗೆ ಎಚ್ಚರಿಕೆ ಬಂದಿಲ್ಲ ಸರ್, ಅವರಿಗೆ ಸರ್ಕಾರಿ ಗಮನಕ್ಕೆ ಬಂದಿಲ್ಲ. ಈ ಸರ್ ಹೋಸಲೂ ಒಂದೊಂದು ಅನಾಹುತ ಆಯ್ತಲ್ಲೇ ಇರ್ತದೆ, ತುಂಬ ಕಠಿಣವಾಗಿದೆ ಸರ್. ಇದು ಪೊಲೀಸರದವರು ಇದು ಕ್ರಮನೇ ಸರಿಯಾಗಿಲ್ಲ. ಅವ್ರು ಬ್ಯಾರಿಕೇಡ್ ಅಳವಡಿಸಿದ್ರೆ ಹೆಚ್ಚಿಗೆ ಒಂದು 3-4 ಜನ ಪೊಲೀಸರು ಇದ್ದರು. ಅವತ್ತನೇ ಮತ್ತು ಎಲ್ಲೆಲ್ಲಿದ್ದರು ಪೊಲೀಸರು, ಇಲ್ಲ ಆರ್ಕೆಸ್ಟ್ರಾ ನಡೀತಿತ್ತು ಅಲ್ಲೂ ಇದ್ದರು, ಇಲ್ಲ 3-4 ಜನ ಇದ್ದರು. ಅಕಸ್ಮಾತ್ ಒಂದು 20 ಜನ ಇದ್ದು ಪೊಲೀಸರು ಔಟ್ ಮಾಡಿ ಬ್ಯಾರಿಕೇಡ್ ಹಾಕಿದರೆ ಇವತ್ತು ನನ್ನಂಥ ಎಷ್ಟೋ ಕುಟುಂಬಗಳು ಏನಾಗಿದ್ದಾರೆ. ಇವತ್ತು 9 ಜನ ಅಂತ ನನಗೆ ವಿಚಾರ ಗೊತ್ತಿದೆ, ಬಟ್ 15-20 ಜನ ಕೈ ಕಾಲು ಮುರ್ಕೊಂಡಿದ್ದಾರೆ ಅಂತಾರೆ. ನನ್ನ ನೋವು ಅವ್ರಿಗೆ ಎಷ್ಟು ಇರ್ಬೋದು ಸರ್, ಅವ್ರುಗಳಿಗೂ ನನ್ನಂಗೆ ಅಂತ ಎಷ್ಟು ನೋವು ಇರ್ಬೋದು ಸರ್. ನಾನು ವ್ಯಥೆಪಟ್ಟಂಗೆ ಅವ್ರು ಎಷ್ಟು ವ್ಯಥೆಪಡ್ತಿರ್ಬೋದು ಸರ್. ಯಾರೋ ಮಾಡಿದ ತಪ್ಪಿಗೆ ಕುಟುಂಬಗಳು ಎಷ್ಟು ಸರ್ವನಾಶ ಆದರೆ ಬದುಕಿದಂಗೆ ಸರ್, ಬಾಡೋರು ಬದುಕಿದಂಗೆ ಸರ್. ಯಾವ ರೀತಿ ಮಾಡ್ಬೋದು ಹೇಳಿ ಸರ್. ನಿಮ್ಮ ಕುಟುಂಬಕ್ಕೆ ಆಧಾರ ಸ್ತಂಭವನೇ ಏನು ಮಾಡೋದಕ್ಕೆ ತಯಾರಿ ಮಾಡ್ಕೊಂಡು ಹೌದು ಸರ್, ತಯಾರಿ ಮಾಡಿದ್ದು. ಈ ವರ್ಷ ಮುಂದಿನ ವರ್ಷ ಮಾಡೋಣ ಅಂದ್ಕೊಂಡಿದ್ವಿ. ಹೋದ ವರ್ಷ ಮಗಳು ಮಾಡಿದ್ವಿ. ಈ ವರ್ಷ 1 ವರ್ಷ ಕಳ್ಕೊಂಡು ಮಗನ ಮಾಡೋಣ, ಇನ್ನು ಆಗೋದಿಲ್ಲ ಒಂದು ಅಂಗಡಿ ಇಟ್ಕೊಡೋಣ ಕೇಳಿದ್ದು, ಅಂಗಡಿ ಮಾಡ್ಕೊಡಿಯಪ್ಪ ಅಂತ. ಲೋನ್ ತಾತೀನಿ ಬಿಡಪ್ಪ, ಒಂದು 3 ಲಕ್ಷ ಲೋನ್ ಕೊಡ್ತಾ ಬ್ಯಾಂಕ್ ಲೋನ್ ತಗೊಂಡು ನೀನು ಅಂಗಡಿ ಮಾಡ್ಕೊಡ್ತೀನಿ, ನಂತರ ಯಾವುದು ದುಡ್ಡು ಕಾಸಿಲ್ಲ, ಮಗಳ ಮದುವೆ ಮಾಡಿದೆ ಅಂದಿದೆ. ಆಯ್ತಪ್ಪ, ನಿಮಗೆ ಅದೇ ರೀತಿ ಮಾಡ್ಕೊಂಡು ನಾನು ತಿಂಗಳ ನಾನು ಲೋನ್ ಕಟ್ಕೊಂಡು ಹೋಗ್ತೀನಿ ಅಂತ ಈ ಮಾಹಿತಿ ಮಾತ್ರ ನನಗೆ ಕೊಟ್ಟಿದ್ದೆ ಸರ್. ನಿನ್ನೆ ಅವ್ರು ಇನ್ನೊಬ್ರು ಕುಮಾರ್ ಹೋದ್ರ ಸರ್, ಇಲ್ಲಿಂದ ಫೋನ್ ಒಂದು ಬಂದಿದ್ದಷ್ಟೇ. ಅಲ್ಲಿಂದ ಬಂದಾಗ ಗೊತ್ತಾಯಿತು ಕುಮಾರ್ನೂ ನಮ್ಮ ಪ್ರವೀಣ್ ಕುಮಾರ್ಗೂ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾಯ್ತು ಸರ್. ಜೊತೆಲಿ ಹೋದ್ರೆ ಬಿಟ್ಟರೆ ಗೊತ್ತಿಲ್ಲ, ನಾನು ಮನೆಯಿಂದ ಹೊರಡೆ ಬರಲಿಲ್ಲ, ಹೋದ್ಮೇಲೆ ಅಷ್ಟು ಗೊತ್ತಾಯ್ತು ಸರ್. ಅಷ್ಟೇ ಎಷ್ಟು ಸರ್, ಹೋದ್ಮೇಲೆ ಗೊತ್ತಾಯಿತು. ಕುಮಾರ್ನವರು ಇಬ್ಬರು ಒಟ್ಟಿಗೆ ಹೋಗಿರ್ಬೋದು, ಇಬ್ಬರು ಸ್ಪಾಟಲ್ಲಿ ಇರ್ತಾರೆ ಸರ್. ಅವನಿಗೆ ರೆಡ್ ಹ್ಯಾಂಡ್ಗೆ ಅವನು ಸೆಲ್ಫಿ ತಗೊಳಕ್ಕೆ ಹೋದ್ನೋ ಏನೋ ಫಸ್ಟ್ ಹೊಡೆದಿರೋದು ಅವನಿಗೆ ಸರ್. ಅವ್ನು ಹೊಡೆದು ಬೀಲಿ ಸೇರ್ಕೊಂಡಂತೆ ಸರ್. ಇವನು ಹೊಡಿತಿದ್ದಂಗೆ ಮೂಳೆ ಮುರ್ಕೊಂಡು ಫಲ್ಟಿ ಇದಾಗಿದ್ದಾನೆ, ನುಚ್ಚರಾಗೇ. ನನ್ನ ಮಗಂದು ಇಲ್ಲಿ ಸೀರಾ ಹಾರಿ ಮೆದ್ಲು ಬಂದು ಇದಕ್ಕೆ ಯಾವುದು ಹೌಸಿಂಗು ಬ್ಲೇಡ್ ಸೆಟ್ಟು ಅಲ್ಲಿ ಸೇರ್ಕೊಂಡಿದ್ದೆ ಸರ್. ಅಲ್ಲಿಂದ ಬಿಡಿಸಿದ್ರೆ ನಮ್ಗೆ ಹೆಂಗಾಗ್ಬೋದು ಸರ್. ನಿಮ್ಮ ಹೆಸರು? ಹನುಮಯ್ಯ ಸರ್.